ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ವಿದ್ಯಾ ಅಕಾಡೆಮಿ ಫಾರ್ ಸ್ಪೆಷಲ್ ಎಜುಕೇಷನ್, ಲರ್ನಿಂಗ್ ಮೇಡ್ ಈಸಿ. ಇವತ್ತು ನಾವು ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ಯೂಸ್ಫುಲ್ ಮತ್ತು ಎಕ್ಸೈಟಿಂಗ್ ಟಾಪಿಕ್ಕು ಟ್ರಿಗ್ನಾಮೆಟ್ರಿ ಬಗ್ಗೆ ಒಂದು ಸ್ಮಾಲ್ ಡಿಬೇಟ್ ಮಾಡೋಣ. ನೀವು ಈ ವರ್ಡ್ ಟ್ರಿಗ್ನಾಮೆಟ್ರಿ ಅನ್ನೋದನ್ನು ಕೇಳಿರ್ತೀರಿ ಮುಂಚೆನೇ, ಆದರೆ ಡೂ ಯು ನೋ ವೇರ್ ಇಟ್ ಈಸ್ ಯೂಸ್ಡ್? ದಿಸ್ ಈಸ್ ದ ಕ್ವಶನ್. ಅದನ್ನೇ ನಾವು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಈ ಟ್ರಿಗ್ನಾಮೆಟ್ರಿ ಅನ್ನೋದು ತುಂಬ ಪ್ರಾಕ್ಟಿಕಲ್ ಮತ್ತು ಕಾಮನ್ಲಿ ಯೂಸ್ಡ್ ಕಾನ್ಸೆಪ್ಟ್ ಇನ್ ರಿಯಲ್ ಲೈಫ್ ಆ್ಯಂಡ್ ಇನ್ ಮೆನಿ ಕೆರಿಯರ್ ಫೀಲ್ಡ್ಸ್. ಟ್ರಿಗ್ನಾಮೆಟ್ರಿ ನಮಗೆ ಆ್ಯಂಗಲ್ಸ್, ಲೆನ್ಸ್ ಆಫ್ ಎ ಟ್ರಯಾಂಗಲ್, ಎಸ್ಪೆಷಲಿ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಇಂಟ್ರೊಡ್ಯೂಸಸ್ 6 ಇಂಪಾರ್ಟೆಂಟ್ ರೇಷಿಯೋಸ್. ಯಾವುದ್ಯಾವುದಪ್ಪ ಅದು ಅಂತಂದರೆ ಸೈನು, ಕೊಸೈನು ಮತ್ತು ಟ್ಯಾಂಜೆಂಟು ಮತ್ತು ಅವುಗಳ ರೆಸಿಪ್ರೋಕಲ್ಸ್, ದಟ್ ಈಸ್ ಕೊಸಿಕೆಂಟ್ ತೀಟಾ ಮತ್ತು ಸೀಕೆಂಟ್ ತೀಟಾ ಮತ್ತು ಕೋಟ್ಯಾಂಜೆಂಟ್ ತೀಟಾ ಅಂತ ಏನು ಓದ್ತೀವಿ ಅದು. ನಾವಿಲ್ಲಿ ವಿ ಕ್ಯಾಲ್ಕುಲೇಟ್ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ಸ್ ವಿತೌಟ್ ಆ್ಯಕ್ಚುಲಿ ಮೆಜರಿಂಗ್ ಎವ್ರಿಥಿಂಗ್ ಫಿಸಿಕಲಿ. ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಯಾವುದಪ್ಪ ಟ್ರಿಗ್ನಾಮೆಟ್ರಿದು ಅಂತಂದರೆ, ಡೇ ಟು ಡೇ ಆ್ಯಂಡ್ ಪ್ರೊಫೆಷನಲ್ ಸಿಚುಯೇಷನ್ಸಲ್ಲಿ ಟ್ರಿಗ್ನಾಮೆಟ್ರಿ ತುಂಬ ಉಪಯೋಗ ಆಗುತ್ತೆ. ಈಗ ಒಂದು ಬಿಲ್ಡಿಂಗು ಅಥವಾ ಒಂದು ಮರ ಇದೆ, ಅದರ ಹೈಟನ್ನು ಕಂಡುಹಿಡಿಬೇಕು ಯೂಸಿಂಗ್ ದೇರ್ ಶ್ಯಾಡೋಸ್. ದಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಟ್ರಿಗ್ನಾಮೆಟ್ರಿ. ಈಗ GPS ಮತ್ತು ಸ್ಯಾಟಲೈಟ್ ಪೊಸಿಷನಿಂಗ್ ಅಂತ ಕೇಳಿದ್ದೀರಿ. GPS ಈಸ್ ಎ ಕಾಮನ್ ವರ್ಡ್ ವಿ ಯೂಸ್. GPS ಮೀನ್ಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ. ಅರ್ತ್ ಸರ್ಫೇಸ್ನಲ್ಲಿ ಎಲ್ಲೋ ಒಂದು ಕಡೆ ಒಂದು ಆಬ್ಜೆಕ್ಟ್ ಇರುತ್ತೆ, ಸ್ಯಾಟಲೈಟು ಸ್ಪೇಸಲ್ಲಿದೆ, ನಮ್ಮ ಕೈನಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು. ಸೊ ನಾವು ಆ ಆಬ್ಜೆಕ್ಟ್ ಎಲ್ಲಿದೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಮತ್ತು ಯಾವ ಆ್ಯಂಗಲ್ನಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ದ ಟ್ರಿಗ್ನಾಮೆಟ್ರಿ. ಬ್ರಿಡ್ಜಸ್ನ ಡಿಸೈನ್ ಮಾಡೋಕ್ಕೆ, ಟವರ್ಸ್ನ ಡಿಸೈನ್ ಮಾಡೋಕ್ಕೆ ಟ್ರಿಗ್ನಾಮೆಟ್ರಿ ಈಸ್ ವೆರಿ ಯೂಸ್ಫುಲ್. ಇನ್ನು ಸ್ಟಡಿಯಿಂಗ್ ಸೌಂಡ್ ಆ್ಯಂಡ್ ಲೈಟ್ ವೇವ್ಸ್, ಹಿಯರ್ ಆಲ್ಸೋ ಟ್ರಿಗ್ನಾಮೆಟ್ರಿ ಈಸ್ ಯೂಸ್ಫುಲ್. ಏರ್ಕ್ರಾಫ್ಟ್ ಮತ್ತು ಶಿಪ್ ನಾವಿಗೇಷನ್, ಇಲ್ಲಿ ಇಟ್ ಈಸ್ ಆಲ್ಸೋ ವೆರಿ ವೆರಿ ಯೂಸ್ಫುಲ್. ಈಗ ಮೊಬೈಲ್ ಗೇಮ್ಸು ಮತ್ತು ಕ್ಯಾಮ್ರಾ ಆ್ಯಪ್ಸಲ್ಲಿ ಟ್ರಿಗ್ನಾಮೆಟ್ರಿ ಈಸ್ ಯೂಸ್ ಟು ರೊಟೇಟ್, ಝೂಮ್ ಆ್ಯಂಡ್ ಅಡ್ಜಸ್ಟ್ ಆ್ಯಂಗಲ್ಸ್. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಒಂದು ತಗೊಳ್ಳೋಣಂತೆ. ಯು ಇಮ್ಯಾಜಿನ್ ಜಸ್ಟ್ ಯು ಆರ್ ಅವೇ 50 meters ಅವೇ ಫ್ರಮ್ ಎ ಟಾಲ್ ಟ್ರೀ. ಸೊ ನಿಮಗೇನಿದೆ, ಎಷ್ಟು ದೂರದಲ್ಲಿದ್ದೀರಿ ನೀವು ಅಂತ ನಿಮಗೆ ಗೊತ್ತಿದೆ. ಯು ಮೆಜರ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಟ್ರೀ ಆಸ್ 30 degree ಅಂತ ಇಟ್ಕೊಳ್ಳೋಣ. ವಿತ್ ದಿಸ್ ಆ್ಯಂಗಲ್ ಆ್ಯಂಡ್ ದ ಡಿಸ್ಟೆನ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟ್ರೀಸ್ ಹೈಟ್ ಯೂಸಿಂಗ್ tan 30 ರೇಷಿಯೋ. ಸೊ ವಿ ನೀಡ್ ನಾಟ್ ಕ್ಲೈಂಬ್ ದ ಟ್ರೀ. ಅದೇ ಅಡ್ವಾಂಟೇಜ್ ಆಫ್ ಟ್ರಿಗ್ನಾಮೆಟ್ರಿ. ದಿಸ್ ಈಸ್ ಹೌ ಟ್ರಿಗ್ನಾಮೆಟ್ರಿ ಈಸ್ ಹೆಲ್ಪ್ಫುಲ್ ಇನ್ ದ ರಿಯಲ್ ವರ್ಲ್ಡ್. ಈಗ ಹೌ ಟು ರಿಮೆಂಬರ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ಅದಕ್ಕೆ ಒಂದು ಶಾರ್ಟ್ ಕಟ್ ಇದೆ, SOHCAHTOA ಅಂತ. SOHCAHTOA ಅಂದರೆ SOHCAHTOA ಅಂತ. ಸೊ ಟು ಮೇಕ್ ಯುವರ್ ಲರ್ನಿಂಗ್ ಈಸಿ, ರಿಮೆಂಬರ್ ದಿಸ್ ಫೇಮಸ್ ಶಾರ್ಟ್ ಕಟ್ SOHCAHTOA, SOHCAHTOA. SOH ಅಂದರೆ ಸೈನ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಸಿಮಿಲರ್ಲಿ CAH ಅಂದರೆ ಕೊಸೈನ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಇಲ್ಲೇ ಡೆಫಿನೇಷನ್ಸ್ ಇದೆ. TOA ಅಂದರೆ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ಬಿಟ್ಟು. ಈ ಸಿಂಪಲ್ ಫಾರ್ಮುಲಾ ಟ್ರಿಕ್ ಏನಿದೆ, ದಿಸ್ ಹೆಲ್ಪ್ಸ್ ಯು ಟು ಸಾಲ್ವ್ ಪ್ರಾಬ್ಲಮ್ಸ್ ಫಾಸ್ಟ್ ಡ್ಯೂರಿಂಗ್ ಎಕ್ಸಾಮ್ಸ್ ಆ್ಯಂಡ್ ಇನ್ ರಿಯಲ್ ಲೈಫ್ ಆಲ್ಸೋ. ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಈ ಟ್ರಿಗ್ನಾಮೆಟ್ರಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಈಗ ಮ್ಯಾಥಮೆಟಿಕ್ಸಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಒಂದು ಟ್ರಯಾಂಗಲ್ನ ಸಾಲ್ವ್ ಮಾಡೋಕ್ಕೆ ವಿತ್ ದ ಹೆಲ್ಪ್ ಆಫ್ ದ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್. ಒಂದು ಕೋಆರ್ಡಿನೇಟ್ ಜಾಮೆಟ್ರಿ, ನಮಗೆ ಸ್ಟ್ರೈಟ್ ಲೈನಿನ ಸ್ಲೋಪ್ ಕಂಡುಹಿಡಿಯೋಕ್ಕೆ ಅಲ್ಲಿ ಕೂಡ ಬರುತ್ತೆ, tan θ ಇಸ್ ದ ಸ್ಲೋಪ್. ಕ್ಯಾಲ್ಕುಲಸಲ್ಲಿ ಲಿಮಿಟ್ಸು, ಡಿರೈವೇಟಿವ್ಸು, ಇಂಟಿಗ್ರಲ್ಸು, ವೆಕ್ಟರ್ಸ್ ಮತ್ತು ಅದರ ಐಡೆಂಟಿಟೀಸು, ಇಲ್ಲೆಲ್ಲ ನಮಗೆ ಟ್ರಿಗ್ನಾಮೆಟ್ರಿ ಅಪ್ಲಿಕೇಶನ್ ಇದ್ದೇ ಇದೆ. ಇನ್ನು ಫಿಸಿಕ್ಸ್ ತಗೊಳ್ಳೋಣ. ಫಿಸಿಕ್ಸಲ್ಲಿ ಪ್ರಾಜೆಕ್ಟೈಲ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್, ಲೈಟ್, ಸೌಂಡ್, ವೇವ್ ಪ್ರಾಪರ್ಟೀಸ್,
electric fields and forces, inclined plane and motion analysis. ಸೊ ಈ ಎಲ್ಲ ಏರಿಯಾಸಲ್ಲಿ ಟ್ರಿಗ್ನಾಮೆಟ್ರಿ ಅಪ್ಲಿಕೇಶನ್ ಇದೆ. ಇನ್ನು ಇಂಜಿನಿಯರಿಂಗ್ ಫೀಲ್ಡ್ ತಗೊಂಡ್ರೆ ಅಲ್ಲಿ ಮೆಕ್ಯಾನಿಕಲ್ ಡಿಸೈನ್ ಆಫ್ ಮೆಷಿನ್ಸ್ ಅಲ್ಲಿ, ಮತ್ತು ಸಿವಿಲ್ ಸ್ಟ್ರಕ್ಚರ್ಸ್ ಲೈಕ್ ಬ್ರಿಡ್ಜಸ್ಸು, ರೂಫ್ಸು, ಟವರ್ಸು, ಅಲ್ಲಿ ಕೂಡ ಟ್ರಿಗ್ನಾಮೆಟ್ರಿ ಅಪ್ಲಿಕೇಶನ್ ಇದೆ. ರೋಬೋಟಿಕ್ಸಿಗೆ ಬಂದರೆ ಮೂಮೆಂಟ್ ಆ್ಯಂಡ್ ಆ್ಯಂಗಲ್ಸ್ ಅಂತ ಕಾನ್ಸೆಪ್ಟ್ ಇದೆ, ಅಲ್ಲಿ ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಸಲ್ಲಿ ಟ್ರಿಗ್ನಾಮೆಟ್ರಿ ಇಸ್ ರಿಕ್ವೈರ್ಡ್. ಇನ್ನು ಆರ್ಕಿಟೆಕ್ಚರ್, ದೇರ್ ಇಸ್ ನೋ ಆರ್ಕಿಟೆಕ್ಚರ್ ವಿತೌಟ್ ಟ್ರಿಗ್ನಾಮೆಟ್ರಿ. ಪ್ಲ್ಯಾನಿಂಗ್ ಆ್ಯಂಡ್ ಡಿಸೈನಿಂಗ್ ಆಫ್ ಕರ್ವ್ಡ್ ಆ್ಯಂಡ್ ಸ್ಲ್ಯಾಂಟೆಡ್ ಸರ್ಫೇಸಸ್, ನೀವು ನೋಡಿರ್ತೀರಿ, ಡೂಮ್ ಎಲ್ಲ ಇರುತ್ತೆ, ರ್ಯಾಂಪ್ಸ್ ಇರುತ್ತೆ. ಸೊ ಇದನ್ನು ಅಕ್ಯುರೇಟಾಗಿ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ನಮಗೆ ಟ್ರಿಗ್ನಾಮೆಟ್ರಿ ಹೆಲ್ಪು ಬೇಕೇ ಬೇಕಾಗತ್ತೆ. ಇನ್ನು GPS ಬಗ್ಗೆ ಹೇಳಿದ್ವಿ. ಸೊ ಅಲ್ಲಿಗೆ ನಾವಿಗೇಷನ್ ಆ್ಯಂಡ್ ಜಿಯೋಗ್ರಫಿನಲ್ಲಿ ಬೇಕಾಗುತ್ತೆ. ಹೇಗೆ ಅಂದರೆ ಮೆಜರಿಂಗ್ ಡಿಸ್ಟೆನ್ಸಸ್ ಬಿಟ್ವೀನ್ ಪ್ಲೇಸಸ್, ಎರಡು ಪ್ಲೇಸ್ನ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಈಗ ನೀವು ಆಲ್ರೆಡಿ ಗೂಗಲಲ್ಲಿ ನೋಡ್ತಾ ಇರ್ತೀರ. ಸೊ ಹೇಗೆ ಇದೆಲ್ಲ ಅಂದರೆ ವಿತ್ ದ ಹೆಲ್ಪ್ ಆಫ್ ಟ್ರಿಗ್ನಾಮೆಟ್ರಿ ಓನ್ಲಿ. ಮತ್ತು ವಿ ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಯೂಸಿಂಗ್ ದ ಆ್ಯಂಗಲ್ಸ್. ಯಾವ ಡೈರೆಕ್ಷನಲ್ಲಿ ದಟ್ ಈಸ್ ಫೈಂಡಿಂಗ್ ಡೈರೆಕ್ಷನ್ ಯೂಸಿಂಗ್ ಆ್ಯಂಗಲ್ಸ್. ಆಮೇಲೆ ಕ್ಯಾಲ್ಕುಲೇಟಿಂಗ್ ಪೊಸಿಷನಿಂಗ್ ಯೂಸಿಂಗ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್. ಸೊ ಇಲ್ಲೆಲ್ಲ ನಮಗೆ ಟ್ರಿಗ್ನಾಮೆಟ್ರಿ ಇಸ್ ಹೆಲ್ಪ್ಫುಲ್. ಇನ್ನು ಕಂಪ್ಯೂಟರ್ ಗ್ರಾಫಿಕ್ಸ್ ಆ್ಯಂಡ್ ಅನಿಮೇಷನ್ಗೆ ಬರೋಣ. ಅಲ್ಲಿ ಮೂವಿಂಗ್ ಆ್ಯಂಡ್ ರೊಟೇಟಿಂಗ್ ಆ್ಯಂಡ್ ಇಮೇಜಸ್ ಇನ್ ಗೇಮ್ಸ್ ಆ್ಯಂಡ್ ವಿಡಿಯೋಸ್ ಅಲ್ಲೊಂದು ಕಡೆ. ಆಮೇಲೆ 3D ಮಾಡೆಲ್ಸ್ನ ಡಿಸೈನ್ ಮಾಡೋಕ್ಕೆ. ಆಮೇಲಿಂದ ಕ್ಯಾಮರಾ ಆ್ಯಂಗಲ್ಸ್ ಆ್ಯಂಡ್ ಟ್ರಾನ್ಸಿಷನ್ಸ್ ಇನ್ ಅನಿಮೇಷನ್, ಆ ಏರಿಯಾದಲ್ಲಿ ಕೂಡ ಇಟ್ ಈಸ್ ರಿಕ್ವೈರ್ಡ್. ಇನ್ನು ಆಸ್ಟ್ರಾನಮಿ ಅಂದರೆ ಸ್ಪೇಸ್ ಸೈನ್ಸ್ ಅಂತೀವಿ. ಅಲ್ಲಿ 2 ಸ್ಟಾರ್ಗಳ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ನಾವು ಅಲ್ಲೋಗಿ ಆ್ಯಕ್ಚುಯಲ್ ಆಗಿ ಮಾಡೋಕ್ಕಾಗಲ್ಲ ಎಷ್ಟು ದೂರ ಇದೆ ಅಂತ. ಇಲ್ಲೇ ಕೂತ್ಕೊಂಡು ವಿ ಕ್ಯಾನ್ ಸಾಲ್ವ್ ದಟ್ ಪ್ರಾಬ್ಲಮ್. ಕ್ಯಾಲ್ಕುಲೇಟಿಂಗ್ ಟೆಲಿಸ್ಕೋಪಿಕ್ ಆ್ಯಂಗಲ್ಸ್, ಆಮೇಲೆ ಟ್ರ್ಯಾಕಿಂಗ್ ಮೋಷನ್ ಆಫ್ ಎ ಪ್ಲೇನ್ ಆ್ಯಂಡ್ ಸ್ಯಾಟಲೈಟ್ಸ್. ನೋಡಿ, ಸ್ಪೇಸಲ್ಲಿ ಪ್ಲ್ಯಾನೆಟ್ಸ್ ಹೇಗೆ ಓಡಾಡ್ತಿದೆ, ಅದ್ರ ಮೋಷನನ್ನು ಮತ್ತು ಸ್ಯಾಟಲೈಟ್ನ ಮೂಮೆಂಟನ್ನು ಕೂಡ ಟ್ರಿಗ್ನಾಮೆಟ್ರಿನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಅಲ್ಲಿಗೆ ನಮ್ಗೆ ಗೊತ್ತಾಯಿತು ಟ್ರಿಗ್ನಾಮೆಟ್ರಿನ ನಾವು ಯಾಕೆ ಕಲಿಬೇಕು ಅಂತ, ಮತ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಇಟ್ ಈಸ್ ದ ಫೌಂಡೇಶನ್ ಆಫ್ ಹೈಯರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟಾಪಿಕ್ಸ್. ಮತ್ತು ನಮ್ಮ ಬೋರ್ಡ್ ಎಕ್ಸಾಮ್ಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದು ಸ್ಕೋರಿಂಗ್ ಟಾಪಿಕ್ ಕೂಡ. ಸೊ ಇಟ್ ಇಂಪ್ರೂವ್ಸ್ ಯುವರ್ ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಆಲ್ಸೋ. ಸೊ ಇನ್ ಮೆನಿ ಫೀಲ್ಡ್ಸ್ ಇಟ್ ಈಸ್ ಯೂಸ್ಡ್, ದಟ್ ಈಸ್ ಇನ್ ಇಂಜಿನಿಯರಿಂಗ್, ಡಿಫೆನ್ಸ್, ಡಾಟಾ ಸೈನ್ಸ್, ಆರ್ಕಿಟೆಕ್ಚರ್ ಆ್ಯಂಡ್ ಮೆನಿ ಮೋರ್. ಸೊ ಈಗ ನಮಗೆ ಸೈನ್, ಕಾಸ್ ಮತ್ತು ಟ್ಯಾನ್ ವ್ಯಾಲ್ಯೂಸನ್ನು, ಕೆಲವು ವ್ಯಾಲ್ಯೂಸ್ನ ನಾವು ಮೆಮೊರೈಸ್ ಮಾಡಬೇಕಾಗತ್ತೆ. ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಆ್ಯಂಡ್ 90 ಡಿಗ್ರೀಸ್. ಈ ವ್ಯಾಲ್ಯೂಸನ್ನು ಜ್ಞಾಪಕ ಇಟ್ಕೊಂಡಿದ್ರೆ ಉಳಿದಿದ್ದೆಲ್ಲ ಎಷ್ಟೊಂದು ಸುಲಭ ಆಗಿಬಿಡುತ್ತೆ. ಮತ್ತು ಲೆಟ್ ಅಸ್ ರಿಮೆಂಬರ್ ದಿಸ್ ಸೋಕ್ಯಾಟೋವಾ ನಾವು ಡಿಸ್ಕಸ್ ಮಾಡಿದ್ವಿ, ಶಾರ್ಟ್ಕಟ್ ಯಾವುದು ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಟ್ರಯಾಂಗಲ್ಸನ್ನ ಡ್ರಾ ಮಾಡಬೇಕು ನೀಟಾಗಿ, ಮತ್ತು ಆ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮತ್ತು ಸಿಂಪಲ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ತೊಗೊಳ್ಳಿ. ಲೈಕ್ ಲ್ಯಾಡರ್ ಹೇಗೇನಷ್ಟೇ ವಾಲ್ ಇದೆ, ಸೊ ಹೈಟ್ ಕಂಡುಹಿಡಿಬೇಕು ನಾವು ವಾಲ್ದು. ಆಮೇಲಿಂದ ಅಥವಾ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು, ಆ ಲ್ಯಾಡರ್ ಯಾವ ಆ್ಯಂಗಲಲ್ಲಿ ನೆಲದ ಮೇಲಿದೆ ಅಂತ. ಸೊ ಈ ಥರದ್ದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ನಿಮಗೆ ಕಾನ್ಫಿಡೆನ್ಸು ಮತ್ತು ಸ್ಪೀಡ್ ಎರಡೂ ಬರುತ್ತೆ. ಸೊ ಬಿಫೋರ್ ಕನ್ಕ್ಲೂಡಿಂಗ್, ಐ ರಿಕ್ವೆಸ್ಟ್ ಯು to like, share and subscribe. So let us meet in the next video. Thank you.